6ನೇ ತರಗತಿಯ ಗಣಿತ ಸಂಖ್ಯಾ ಆಟ. ನಾವು ಈ ಪಾಠದಲ್ಲಿ ಇದರ ಮುಂದುವರಿದ ಭಾಗವಾಗಿ ಕಪ್ರೇಕರ್ ಸ್ಥಿರಾಂಕದ ಬಗ್ಗೆ ಕಲಿಯೋಣ. ದತ್ತಾತ್ರೇಯ ರಾಮಚಂದ್ರ ಕಪ್ರೇಕರ್ ಅವರು 1905ರಲ್ಲಿ ಮುಂಬೈನಿಂದ ಸುಮಾರು 100 ಕಿಲೋಮೀಟರ್ ಉತ್ತರದಲ್ಲಿರುವ ಭಾರತದ ಪಶ್ಚಿಮ ಕರಾವಳಿಯ ದಹಾನು ಪಟ್ಟಣದಲ್ಲಿ ಜನಿಸಿದರು. ಇವರು ಕೇವಲ 8 ವರ್ಷದವರಾಗಿದ್ದಾಗ ಅವರ ತಾಯಿ ನಿಧನರಾದ ಕಾರಣ ಇವರನ್ನು ಅವರ ತಂದೆಯೇ ಬೆಳೆಸಿದರು. ಸಂಖ್ಯೆಗಳೊಂದಿಗೆ ಲೆಕ್ಕಾಚಾರ ಮಾಡುವ ಸಾಮರ್ಥ್ಯದ ಅಗತ್ಯವಿರುವ ಜ್ಯೋತಿಷ್ಯದಿಂದ ಅವರ ತಂದೆ ಆಕರ್ಷಿತರಾಗಿದ್ದರು. ಕಪ್ರೇಕರ್ ಅವರ ತಂದೆ ಸಂಖ್ಯೆಗಳ ಲೆಕ್ಕಾಚಾರದ ತಮ್ಮ ಮೇಲಿನ ಆಸಕ್ತಿಯನ್ನು ಮಗನಿಗೂ ವರ್ಗಾಯಿಸಿದರು. ಬಾಲ್ಯದಲ್ಲಿಯೇ ಕಪ್ರೇಕರ್ ಅನೇಕ ಸಂತೋಷದ ಕ್ಷಣಗಳನ್ನು ಗಣಿತದ ಪಜಲ್ಗಳನ್ನು ಪರಿಹರಿಸುವುದರಲ್ಲಿ ಕಳೆದರು. ಕಪ್ರೇಕರ್ ತಮ್ಮ ಸಂಪೂರ್ಣ ವೃತ್ತಿ ಜೀವನವನ್ನು ಮಹಾರಾಷ್ಟ್ರದ ದೇವಳಲಿಯಲ್ಲಿ ಶಿಕ್ಷಕರಾಗಿ ಕಳೆದರು ಮತ್ತು 1962ರಲ್ಲಿ ನಿವೃತ್ತರಾದರು. ಈಗ ಅವರನ್ನು ಪ್ರಸಿದ್ಧ ಗಣಿತಜ್ಞರನ್ನಾಗಿ ಮಾಡಲು ಕಾರಣವೇನು ಎಂಬುದನ್ನು ತಿಳಿದುಕೊಳ್ಳೋಣ. ಕಪ್ರೇಕರ್ ಸ್ಥಿರಾಂಕ 6174ನ್ನು ಕಪ್ರೇಕರ್ ಸ್ಥಿರಾಂಕ ಎಂದು ಕರೆಯಲಾಗುತ್ತದೆ. ಈ ಸಂಖ್ಯೆಗೆ ದತ್ತಾತ್ರೇಯ ರಾಮಚಂದ್ರ ಕಪ್ರೇಕರ್ ಅವರ ಹೆಸರನ್ನು ಇಡಲಾಗಿದೆ. ಕನಿಷ್ಠ 2 ವಿಭಿನ್ನ ಅಂಕಿಗಳನ್ನು ಹೊಂದಿರುವ ಯಾವುದೇ 4 ಅಂಕಿಯ ಸಂಖ್ಯೆ ಒಂದು ಸರಳ ವಿಧಾನವನ್ನು ಪುನಃ ಅನುಸರಿಸಿದರೆ 7 ಹಂತಗಳೊಳಗೆ 6174 ಸಂಖ್ಯೆಯನ್ನು ತಲುಪುತ್ತದೆ ಎಂಬುದನ್ನು ಅವರು ಕಂಡುಹಿಡಿದರು. 6174 ಒಂದು ಮ್ಯಾಜಿಕ್ ಸಂಖ್ಯೆ. ಈ ಕಪ್ರೇಕರ್ ವಿಧಾನವನ್ನು ಅನುಸರಿಸಿ ಕನಿಷ್ಠ 2 ವಿಭಿನ್ನ ಅಂಕಿಗಳನ್ನು ಹೊಂದಿರುವ ಯಾವುದೇ 4 ಅಂಕಿಯ ಸಂಖ್ಯೆಯನ್ನು ತೆಗೆದುಕೊಳ್ಳಿ. ಅದರ ಅಂಕಿಗಳನ್ನು ಅವರೋಹಣ ಮತ್ತು ಆರೋಹಣ ಕ್ರಮದಲ್ಲಿ ಜೋಡಿಸಿ. ನಂತರ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆಯಿರಿ. ಬಂದ ಫಲಿತಾಂಶದೊಂದಿಗೆ ಇದೇ ವಿಧಾನವನ್ನು ಮತ್ತೆ ಪುನರಾವರ್ತಿಸಿ. ನಿಮ್ಮ ಗಣಿತ ಪಠ್ಯಪುಸ್ತಕದ 3ನೇ ಅಧ್ಯಾಯದಲ್ಲಿರುವಂತಹ ಸಂಖ್ಯಾ ಆಟ ಎಂಬ ಅಧ್ಯಾಯದಲ್ಲಿ ಪುಟ ಸಂಖ್ಯೆ 60ರಿಂದ 61 ತೆರೆಯಿರಿ. ಈ 4 ಅಂಕಿಯ ಸಂಖ್ಯೆಗಳಿಗಾಗಿ ಕಪ್ರೇಕರ್ ವಿಧಾನವನ್ನು ಅನುಸರಿಸಿ. ಸುಳಿವು: ನೀವು ಕಳೆಯುವಾಗ 999 ಎಂಬ 3 ಅಂಕಿಯ ಸಂಖ್ಯೆ ಬಂದರೆ ಅದನ್ನು 0999 ಎಂದು ಬರೆಯಿರಿ. ಈಗ ನಾವು 1ನೇ ಲೆಕ್ಕವನ್ನು ಮಾಡಿ ನೋಡೋಣ. 5342. ಈ ಅಂಕಿಗಳನ್ನು ನಾವು ಅವರೋಹಣ ಕ್ರಮದಲ್ಲಿ ಬರೆದಾಗ 5432 ದೊರೆಯುವುದು. ಇನ್ನು ಆರೋಹಣ ಕ್ರಮದಲ್ಲಿ ಬರೆಯೋಣ. 2 3 4 5. ಈಗ ಇದನ್ನು ಕಳೆಯಬೇಕು. 12ರಿಂದ 5 ಕಳೆಯಿರಿ. 12ರಿಂದ 4 ಕಳೆಯಿರಿ. 8. 3 ಉಳಿಯಿತಿಲ್ಲಿ 0. 5ರಿಂದ 2 ಕಳೆದರೆ 3. ಇನ್ನೊಮ್ಮೆ ಬಂದ ಉತ್ತರದಿಂದ ಪುನಃ ಅತಿ ದೊಡ್ಡ ಸಂಖ್ಯೆ ಹಾಗೂ ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ. ಅತಿ ದೊಡ್ಡ ಸಂಖ್ಯೆ 8 7 3 0. ಇನ್ನು ಅತಿ ಚಿಕ್ಕ ಸಂಖ್ಯೆ ಏರಿಕೆ ಕ್ರಮದಲ್ಲಿ 0 3 8 7 8. ಕಳೆಯಿರಿ. 2 5. ಇಲ್ಲಿ 6ರಿಂದ 3 ಕಳೆದಾಗ 3. ಇಲ್ಲಿ 8. ಇನ್ನೊಮ್ಮೆ ಇದೇ ಹಂತವನ್ನು ಪುನರಾವರ್ತಿಸಿ. ಅತಿ ದೊಡ್ಡ ಸಂಖ್ಯೆ 8 5 3 2. ಅತಿ ಚಿಕ್ಕ ಸಂಖ್ಯೆ 2 3 5 8. 12ರಿಂದ 8 ಕಳೆದಾಗ 4. 12ರಿಂದ 5 ಕಳೆದಾಗ 7 1 6. 6174. ಇದುವೇ ಕಪ್ರೇಕರ್ ಸ್ಥಿರಾಂಕ.
ನಿಮ್ಮ ಹುಟ್ಟಿದ ವರ್ಷ ಹಾಗೂ ನಿಮ್ಮ ತಂದೆ ತಾಯಿ ಹುಟ್ಟಿದ ವರ್ಷವನ್ನು ನಿಮ್ಮ ನೋಟ್ಬುಕ್ಕಿನಲ್ಲಿ ಬರೆಯಿರಿ. ಕಪ್ರೇಕರ್ ವಿಧಾನವನ್ನು ಅನ್ವಯಿಸಿ. 6174 ಸಂಖ್ಯೆಯನ್ನು ಪಡೆಯಲು ನಿಮಗೆ ಎಷ್ಟು ಹಂತಗಳು ಬೇಕಾಯಿತು? 6174 ಸಂಖ್ಯೆಗೆ ಕಪ್ರೇಕರ್ ವಿಧಾನವನ್ನು ಅನ್ವಯಿಸಿದಾಗ ನಿಮಗೆ ಏನು ದೊರೆಯುತ್ತದೆ? 6174 ಸ್ಥಿರ ಬಿಂದು ಎಂದು ಏಕೆ ಕರೆಯಲಾಗುತ್ತದೆ ಎಂದು ನೀವು ಭಾವಿಸುತ್ತೀರಿ? 3 ಅಂಕಿ ಸಂಖ್ಯೆಗೆ ಕಪ್ರೇಕರ್ ವಿಧಾನವನ್ನು ಪ್ರಯತ್ನಿಸಿದಾಗ ದೊರೆಯುವ ಸ್ಥಿರ ಬಿಂದು ಯಾವುದು? ಸ್ಥಿರ ಬಿಂದು ಎಂದರೆ ಒಂದು ಪ್ರಕ್ರಿಯೆಯ ನಂತರವೂ ಬದಲಾಗದೇ ಇರುವ ಸಂಖ್ಯೆಯಾಗಿದೆ. ಈಗ 3 ಅಂಕಿಯ ಸಂಖ್ಯೆ. 3 ಅಂಕಿಯ ಸಂಖ್ಯೆಗೆ ಇಲ್ಲಿ ಕನಿಷ್ಠ 2 ವಿಭಿನ್ನ ಅಂಕಿಗಳಿರಬೇಕು. ಕಪ್ರೇಕರ್ ವಿಧಾನವನ್ನು ಅನುಸರಿಸಿ ಅದರ ಅಂಕಿಗಳನ್ನು ಅವರೋಹಣ ಮತ್ತು ಆರೋಹಣ ಕ್ರಮದಲ್ಲಿ ಜೋಡಿಸಿ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆಯಿರಿ. ಬಂದ ಫಲಿತಾಂಶದೊಂದಿಗೆ ಇದೇ ವಿಧಾನವನ್ನು ಮತ್ತೆ ಪುನರಾವರ್ತಿಸಿ. 3 ಅಂಕಿಯ ಸಂಖ್ಯೆಗೆ ಕಪ್ರೇಕರ್ ಸ್ಥಿರಾಂಕ ಎಷ್ಟು? ಉದಾಹರಣೆ 1. 2 ವಿಭಿನ್ನ ಅಂಕಿಗಳನ್ನು ಬಳಸಿಕೊಂಡು ಯಾವುದೇ 3 ಅಂಕಿಯ ಸಂಖ್ಯೆಯನ್ನು ಆರಿಸಿ. ಉದಾಹರಣೆಗೆ 362. 362ರಿಂದ ನಾವು ಪಡೆಯಬಹುದಾದ ದೊಡ್ಡ ಸಂಖ್ಯೆ 632, ಚಿಕ್ಕ ಸಂಖ್ಯೆ 236. 632ರಿಂದ 236 ಕಳೆದಾಗ 396 ಬಂತು. ಈ 396ರಿಂದ ದೊಡ್ಡ ಸಂಖ್ಯೆ 963, ಚಿಕ್ಕ ಸಂಖ್ಯೆ 369 ಕಳೆದಾಗ 594. ಪುನಃ ಇದನ್ನು ಮುಂದುವರಿಸಿ. ಇದರಿಂದ ದೊಡ್ಡ ಸಂಖ್ಯೆ 954, ಚಿಕ್ಕ ಸಂಖ್ಯೆ 459 ಕಳೆದಾಗ 495 ಬಂತು. 594 ಮತ್ತು 495 ಸಂಖ್ಯೆಗಳು ಒಂದೇ ಅಂಕಿಗಳನ್ನು ಹೊಂದಿರುವುದರಿಂದ ನಾವು ಮುಂದುವರಿಸುವ ಅಗತ್ಯವಿಲ್ಲ. ಎರಡು ವಿಭಿನ್ನ ಅಂಕಿಗಳನ್ನು ಬಳಸಿಕೊಂಡು ಯಾವುದೇ 3 ಅಂಕಿಯ ಸಂಖ್ಯೆಯನ್ನು ಆರಿಸಿ. ಈಗ ಇನ್ನೊಂದು ಉದಾಹರಣೆ ನೋಡಿ. ಉದಾಹರಣೆಗೆ 481. ಇಲ್ಲಿ ನಾವು ಇದೇ ಹಂತಗಳನ್ನು ಪುನರಾವರ್ತಿಸಿದಾಗ 495 ಬಂತು. 3 ಅಂಕಿಯ ಸಂಖ್ಯೆಗೆ ಕಪ್ರೇಕರ್ ಸ್ಥಿರಾಂಕ 495 ಆಗಿದೆ. ಅಂದರೆ 3 ಅಂಕಿಯ ಸಂಖ್ಯೆಯನ್ನು ಬಳಸಿದಾಗ ಇದೇ ಕಪ್ರೇಕರ್ ಮಾಡಿದ ರೀತಿಯಲ್ಲೇ ನಾವು ಮಾಡಿದಾಗ ನಮಗೆ ಸಿಗುವಂತಹ ಸ್ಥಿರಾಂಕ 495 ಆಗಿರುವುದು. ಕಪ್ರೇಕರ್ ಅವರ 495ರ ಸ್ಥಿರಾಂಕವನ್ನು ಪಡೆಯಲು ಈ 3 ಅಂಕಿಯ ಸಂಖ್ಯೆಗಳಿಗೆ ಎಷ್ಟು ಹಂತಗಳು ಬೇಕಾಗುತ್ತವೆ? ಇದನ್ನು ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಮಾಡಿ ನೋಡಿ. ಇಲ್ಲಿ ಎಷ್ಟು ಹಂತಗಳು ಬೇಕಾಗುತ್ತವೆ ಎಂದು ಇಲ್ಲಿ ನೀಡಲಾಗಿದೆ. ಸಂಖ್ಯೆಗಳನ್ನು ವಿನ್ಯಾಸಗಳಲ್ಲಿ ಜೋಡಿಸಲಾಗಿದೆ. ಈ ವಿನ್ಯಾಸದಲ್ಲಿರುವ ಸಂಖ್ಯೆಗಳನ್ನು ನೀವು ಹೇಗೆ ಎಣಿಸುವಿರಿ? ಒಟ್ಟು ಎಷ್ಟಿದೆ? ಇಲ್ಲಿ 20 ಎಂಬ ಸಂಖ್ಯೆ 10 ಸಲ ಇದೆ, ಹಾಗಾಗಿ 200 ಇದೆ. 30 ಎಂಬ ಸಂಖ್ಯೆ 12 ಸಲ ಇದೆ, 360 ಒಟ್ಟು. 50 ಎಂಬ ಸಂಖ್ಯೆ 14 ಸಲ ಇದೆ, ಒಟ್ಟು 700. ಹಾಗಾಗಿ ಒಟ್ಟು ಮೊತ್ತ 1260. ಈ ತ್ರಿಭುಜಗಳಲ್ಲಿರುವ ಒಟ್ಟು ಮೊತ್ತ ಎಷ್ಟು? ಇಲ್ಲಿ 24 ಎಂಬ ಸಂಖ್ಯೆ 10 ಸಲ ಇದೆ, 240 ಒಟ್ಟು. 36 ಎಂಬ ಸಂಖ್ಯೆ 6 ಸಲ ಇದೆ, ಒಟ್ಟು 216. ಹಾಗಾಗಿ ಒಟ್ಟು ಮೊತ್ತ 240 ಕೂಡಿಸು 216 456. ಕೊಟ್ಟಿರುವ ಚಿತ್ರದಲ್ಲಿ ಜಿಂಕೆ ಎಲ್ಲ ನೀಲಿ ಚೌಕಗಳ ಮೇಲೆ ಇಳಿಯುತ್ತದೆ ಮತ್ತು ಮೊಲ ಎಲ್ಲ ಹಸಿರು ಚೌಕಗಳ ಮೇಲೆ ಇಳಿಯುತ್ತದೆ. ಪ್ರತಿಯೊಂದು ಎಷ್ಟು ಅಂಕಗಳನ್ನು ಗಳಿಸಿತು? ಒಟ್ಟು ಎಷ್ಟು ಅಂಕ? ಜಿಂಕೆ ನೀಲಿ ಚೌಕಗಳ ಮೇಲೆ ಇಳಿಯುತ್ತದೆ. ಇಲ್ಲಿ ನೀಲಿ ಚೌಕಗಳು
5 5 ಸಲ, 7 5 ಸಲ, 8 7 ಸಲ. ಒಟ್ಟು ಅಂಕಗಳು 25 ಕೂಡಿಸು 35 ಕೂಡಿಸು 56 ಸಮ 116. ಇಲ್ಲಿ ಮೊಲವು ಹಸಿರು ಚೌಕಗಳ ಮೇಲೆ ಇಳಿಯುತ್ತದೆ. ಇಲ್ಲಿ ಹಸಿರು ಚೌಕಗಳು 5 4 ಸಲ ಇದೆ, 7 7 ಸಲ, 8 5 ಸಲ ಇದೆ. ಒಟ್ಟು ಮೊತ್ತ 20 ಕೂಡಿಸು 49 ಕೂಡಿಸು 40 ಸಮ 225. 109. ಹಾಗಾಗಿ ಹಸಿರು ಚೌಕಗಳ ಮೊತ್ತ 109. ಹಸಿರು ಮತ್ತು ನೀಲಿ ಚೌಕಗಳ ಒಟ್ಟು ಮೊತ್ತ 116 ಕೂಡಿಸು 109 ಸಮ 225. ಬಿಳಿ ಆಕಾರಗಳು. ಕೊಟ್ಟಿರುವ ಚಿತ್ರದಲ್ಲಿ ಎಲ್ಲ ಬಿಳಿ ಆಕಾರಗಳನ್ನು ಎಣಿಸಿ. ನೀವು ಎಲ್ಲ ಬಿಳಿ ಆಕಾರಗಳನ್ನು ಹೇಗೆ ಎಣಿಸುವಿರಿ? ಕೊಟ್ಟಿರುವ ಚಿತ್ರದಲ್ಲಿ ಎಲ್ಲ ಬಿಳಿ ಆಕಾರಗಳ ಸಂಖ್ಯೆ. ತ್ರಿಭುಜ, ಇಲ್ಲಿ ಒಟ್ಟು 3 ಗುಂಪಿನ ತ್ರಿಭುಜಗಳು 20 ಇದೆ, ಹಾಗಾಗಿ ಒಟ್ಟು 60. ಚೌಕಗಳು 5 ಗುಂಪಿನ ಚೌಕಗಳು 12 ಇದೆ, 5 ಗುಣಿಸು 12 ಸಮ 60. ವೃತ್ತಗಳು 4 ಗುಂಪಿನ ವೃತ್ತಗಳು 4 ಇದೆ, 4 ಗುಣಿಸು 4 ಸಮ 16. ಹಾಗಾಗಿ ಒಟ್ಟು ಬಿಳಿ ಆಕೃತಿಗಳ ಸಂಖ್ಯೆ 60 ಕೂಡಿಸು 60 ಕೂಡಿಸು 16 ಸಮ 136. ಜೋಡಿಯಾಗಿ ಕುಳಿತುಕೊಳ್ಳಿ. ಒಂದು ಸಂಖ್ಯೆಯ ಪಜಲನ್ನು ರಚಿಸಿ. ಅದಕ್ಕೆ ಉತ್ತರ ಸೂಚಿಯನ್ನು ತಯಾರಿಸಿ. ನಿಮ್ಮ ಸಂಖ್ಯೆಯ ಪಜಲನ್ನು ಮತ್ತೊಂದು ಜೋಡಿಯೊಂದಿಗೆ ವಿನಿಮಯ ಮಾಡಿಕೊಳ್ಳಿ. ಕೊಲಾಟ್ಸ್ ಊಹೆ. ಕೊಲಾಟ್ಸ್ ಮಾದರಿಯಲ್ಲಿ ಒಂದು ಸಂಖ್ಯೆಯಿಂದ ಪ್ರಾರಂಭಿಸಿ ಈ ನಿಯಮಗಳನ್ನು ಅನುಸರಿಸಿ. ಸಮ ಸಂಖ್ಯೆಯಾಗಿದ್ದರೆ 2ರಿಂದ ಭಾಗಿಸಿ, ಬೆಸ ಸಂಖ್ಯೆಯಾಗಿದ್ದರೆ 3ರಿಂದ ಗುಣಿಸಿ 1 ಕೂಡಿಸಿ. ನೀವು 1 ತಲುಪುವವರೆಗೆ ಮುಂದುವರಿಸಿ. ಈಗ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳಿಗೆ ಕೊಲಾಟ್ಸ್ ಊಹೆಯನ್ನು ಕಂಡುಹಿಡಿಯಿರಿ. ಈಗ ಸುಳಿವನ್ನು ನೋಡಿ. ಮೊದಲನೇ ಪ್ರಶ್ನೆಗೆ ಇಲ್ಲಿ ಮೊದಲ ಸಂಖ್ಯೆ 9 ಆಗಿದ್ದು ಇದು ಬೆಸ ಸಂಖ್ಯೆ. ಬೆಸ ಸಂಖ್ಯೆ ಆದ್ದರಿಂದ ನಾವು 3ರಿಂದ ಗುಣಿಸಿ 1 ಕೂಡಿಸಬೇಕು. 9 ಗುಣಿಸು 3 ಕೂಡಿಸು 1 ಸಮ 28. 28 ಸಮ ಸಂಖ್ಯೆ ಆಗಿರುವುದರಿಂದ 28ನ್ನು 2ರಿಂದ ಭಾಗಿಸಿದಾಗ 14 ಆಗುತ್ತದೆ. ಈಗ ಇದೇ ವಿಧಾನವನ್ನು ಮುಂದುವರಿಸಿ. ಈ ವಿಧಾನವನ್ನು ಮುಂದುವರಿಸಿದಾಗ ನಮಗೆ ಕೊನೆಯಲ್ಲಿ 1 ದೊರೆಯುವುದು. ಊಹೆ ಎಂದರೆ ಏನು ಎಂದು ನೀವು ಯೋಚಿಸುತ್ತೀರಿ. ಇದನ್ನು ಕೊಲಾಟ್ಸ್ ಊಹೆ ಎಂದು ಏಕೆ ಕರೆಯುತ್ತಾರೆ? ಗಮನಿಸಿದ ವಿಷಯಗಳ ಆಧಾರದ ಮೇಲೆ ಸತ್ಯವಾಗಿರಬಹುದು ಎಂದು ತೋರುವ, ಆದರೆ ಇನ್ನೂ ಸಾಬೀತಾಗದ ಕಲ್ಪನೆಯನ್ನು ಊಹೆ ಎಂದು ಕರೆಯುತ್ತಾರೆ. ಕೊಲಾಟ್ಸ್ ಊಹೆ ಇದನ್ನು ಇನ್ನೂ ಎಲ್ಲ ಸಂಖ್ಯೆಗಳಿಗಾಗಿ ಯಾರೂ ಸಂಪೂರ್ಣವಾಗಿ ಸಾಬೀತುಪಡಿಸಿಲ್ಲ. ಅಭ್ಯಾಸ. 8 7 3 ಮತ್ತು 2 ಅಂಕಿಗಳನ್ನು ಬಳಸಿ ಪುನರಾವರ್ತನೆ ಮಾಡದೆ ರಚಿಸಬಹುದಾದ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ 4 ಅಂಕಿಯ ಸಂಖ್ಯೆಗಳು ಯಾವುವು? ಅತಿ ದೊಡ್ಡ ಸಂಖ್ಯೆ 8732, ಅತಿ ಚಿಕ್ಕ ಸಂಖ್ಯೆ 2378. ಈಗ ಇಲ್ಲಿ ಯಾವುದೇ ಒಂದು ಅಂಕಿಯನ್ನು 2 ಬಾರಿ ಬಳಸಿಕೊಂಡು ರಚಿಸಬಹುದಾದ ಅತಿ ದೊಡ್ಡ 4 ಅಂಕಿಯ ಸಂಖ್ಯೆ ಯಾವುದು? ಇಲ್ಲೀಗ ನೀವು ಯಾವುದಾದರೂ ಒಂದು ಅಂಕಿಯನ್ನು 2 ಬಾರಿ ಬಳಸಿಕೊಳ್ಳಬಹುದು. ನಮಗೆ ಅತಿ ದೊಡ್ಡ 4 ಅಂಕಿಯ ಸಂಖ್ಯೆ ಬೇಕಾದ ಕಾರಣ ಇಲ್ಲಿರುವ ಅತಿ ದೊಡ್ಡ ಅಂಕಿಯನ್ನೇ 2 ಸಲ ಬಳಸಿಕೊಂಡು ಮೊದಲು ಬರೆಯಿರಿ. ಹಾಗಾಗಿ ಸರಿಯಾದ ಉತ್ತರ 8843. ಬಿಟ್ಟ ಸ್ಥಳಗಳನ್ನು ತುಂಬಿ. 4 8 1 ಮತ್ತು 6 ಅಂಕಿಗಳನ್ನು ಬಳಸಿ ರಚಿಸಬಹುದಾದ ಅತಿ ದೊಡ್ಡ 4 ಅಂಕಿಯ ಸಂಖ್ಯೆ ಡ್ಯಾಶ್ ಆಗಿದೆ.
8641. ಗೀತಾ 7, 2, 5, 4 ಅಂಕಿಗಳನ್ನು ಹೊಂದಿರುವ 4 ಟೈಲ್ಸ್ಗಳನ್ನು ಜೋಡಿಸುತ್ತಿದ್ದಾಳೆ. ಅವಳು ಟೈಲ್ಸ್ಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿದರೆ ದೊರೆಯುವ ಸಂಖ್ಯೆ ಡ್ಯಾಶ್ ಆಗಿದೆ. 2457. 6382 ಸಂಖ್ಯೆಗೆ ಕಪ್ರೇಕರ್ ನಿಯಮವನ್ನು ಅನ್ವಯಿಸಿದಾಗ ದೊರೆಯುವ ಫಲಿತಾಂಶ ಡ್ಯಾಶ್ ಆಗಿದೆ. ನಾವು ಕಪ್ರೇಕರ್ ನಿಯಮವನ್ನು ಅನ್ವಯಿಸಿದಾಗ ಸಿಗುವ ಸಂಖ್ಯೆಯೇ ಕಪ್ರೇಕರ್ ಸ್ಥಿರಾಂಕವಾಗಿದೆ. ಅದು 6174 ಆಗಿರುವುದು. ಕೊಲಾಟ್ಸ್ ಊಹೆಯಲ್ಲಿ ಸಮಸಂಖ್ಯೆಗೆ ಮೊದಲ ಹಂತವೆಂದರೆ ಸಮಸಂಖ್ಯೆ ಬಂದಾಗ ನಾವು ಅದನ್ನು 2ರಿಂದ ಭಾಗಿಸಬೇಕು. ಕೊಲಾಟ್ಸ್ ಸರಣಿಯಲ್ಲಿ 5ರ ನಂತರ ಬರುವ ಸಂಖ್ಯೆ ಡ್ಯಾಶ್ ಆಗಿದೆ. 5 ಎಂಬುದು ಬೆಸ ಸಂಖ್ಯೆ ಆದ ಕಾರಣ 3ರಿಂದ ಗುಣಿಸಿ 1 ಕೂಡಿಸಬೇಕು. 5 × 3 = 15. 15ಕ್ಕೆ 1 ಕೂಡಿಸಿದಾಗ 16. 5ರ ನಂತರ ಬರುವ ಸಂಖ್ಯೆ 16 ಆಗಿರುವುದು. ಉತ್ತರಗಳನ್ನು ಇನ್ನೊಮ್ಮೆ ನೋಡಿಕೊಳ್ಳಿ. ಸುಗುರು ಪಜಲ್. ಸುಗುರು ಗ್ರಿಡ್ನಲ್ಲಿ ಪ್ರದೇಶಗಳ ಸಂಖ್ಯೆ ನಿಗದಿಯಾಗಿರುವುದಿಲ್ಲ ಮತ್ತು ಪ್ರದೇಶಗಳ ಗಾತ್ರವು ಒಂದೇ ರೀತಿ ಇರುವುದಿಲ್ಲ. ಪ್ರತಿಯೊಂದು ಪ್ರದೇಶದಲ್ಲೂ ಆ ಪ್ರದೇಶದ ಸೆಲ್ಗಳ ಸಂಖ್ಯೆಗೆ ಅನುಗುಣವಾಗಿ 1ರಿಂದ ಆ ಸಂಖ್ಯೆಯವರೆಗೆ ಅಂಕಿಗಳು ಇರಬೇಕು. ಅಕ್ಕಪಕ್ಕದಲ್ಲಿರುವ ಸೆಲ್ಗಳಲ್ಲಿ ಒಂದೇ ಅಂಕಿ ಇರಬಾರದು. ಅಂದರೆ ಅಡ್ಡವಾಗಿ, ಲಂಬವಾಗಿ ಅಥವಾ ಕರ್ಣೀಯವಾಗಿ ಸ್ಪರ್ಶಿಸುವ ಯಾವುದೇ ಸೆಲ್ಗಳಲ್ಲೂ ಒಂದೇ ಅಂಕಿ ಬರಬಾರದು. ಕೋಷ್ಟಕವನ್ನು ಬರೆದುಕೊಳ್ಳಿ. ಈ ಸುಗುರು ಪಜಲನ್ನು ಬಿಡಿಸಲು ನೀಡಿರುವ ನಿಯಮಗಳನ್ನು ಅನುಸರಿಸಿ. ನಿಮಗೆ ಸಹಾಯ ಮಾಡಲು ಮುಂದಿನ ಸ್ಲೈಡ್ಗಳಲ್ಲಿ ಕೆಲವು ಸುಳಿವುಗಳನ್ನು ನೀಡಲಾಗಿದೆ. ನೀವು ಇದನ್ನು ಮನೆಯಲ್ಲಿಯೇ ಪೂರ್ಣಗೊಳಿಸಬಹುದು. ಪ್ರಾರಂಭಿಸಲು ಒಂದು ಸುಳಿವು ಇಲ್ಲಿದೆ. ನೀಲಿ ಸೆಲ್ನಲ್ಲಿರುವ ಸಂಖ್ಯೆ 5 ಗಮನಿಸಿ. ಗುಲಾಬಿ ಬಣ್ಣದಲ್ಲಿ ಗುರುತಿಸಲಾದ ಎಲ್ಲ ಸೆಲ್ಗಳು ಅದರ ನೆರೆಯ ಸೆಲ್ಗಳಾಗಿವೆ. ಆದ್ದರಿಂದ ಅವುಗಳಲ್ಲಿ ಯಾವುದರಲ್ಲೂ ಸಂಖ್ಯೆ 5 ಬರಬಾರದು. ಇನ್ನೊಂದು ಸುಳಿವು, ಹಸಿರು ಬಣ್ಣದಲ್ಲಿ ಗುರುತಿಸಲಾದ ಪ್ರದೇಶವನ್ನು ಗಮನಿಸಿ. ಅದರಲ್ಲಿ 1ರಿಂದ 5ರವರೆಗಿನ ಸಂಖ್ಯೆಗಳು ಇರಬೇಕು. ಉಳಿದಿರುವ ಸಂಖ್ಯೆಗಳು 1 ಮತ್ತು 4 ಹಸಿರು ಸೆಲ್ಗೆ ಕರ್ಣೀಯವಾಗಿ ಇರುವ ಸೆಲ್ನಲ್ಲಿ ಸಂಖ್ಯೆ 1 ಇರುವುದನ್ನು ಗಮನಿಸಿ. ಈಗ ಸುಗುರು ಪಜಲನ್ನು ಪೂರ್ಣಗೊಳಿಸಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.